ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುರಾನ್ ಪಠಣ ವಿರೋಧಿಸಿ ಹೋಮ ಹವನ ಮಾಡಿರುವುದು ರಾಜಕೀಯವಾಗಿ ಕರಾಳ ದಿನ ಎಂದು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಕರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿಯ ವಿಶಾಲನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೊದಲು ಗಣೇಶನ ಶ್ಲೋಕ ಪಠಿಸಿ ನಂತರ ಕುರಾನ್ ಪಠಣ ಮಾಡಿದ್ದಾರೆ. ಆದರೆ ಇದನ್ನು ವಿರೋಧಿಸಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಹೋಮ ಹವನ ಮಾಡಿರುವುದು ರಾಜಕೀಯ ಪಿತೂರಿ ಎಂದರು. ಕುರಾನ್ ಪಠಣ ಸಿದ್ದಾರೂಢ ಮಠದಲ್ಲಿ ಜರುಗಿಲ್ಲ, ಮಠದ ಹತ್ತಿರ ಇರುವ ವಿಶಾಲನಗರದಲ್ಲಿ ಜರುಗಿದೆ. ನ್ಯಾಯಾಧೀಶರ ಮೇಲೆ ಚಪ್ಪಲ್ ಎಸೆಯಲು ಯತ್ನಿಸಿದ ವಿಷಯ ವಿರೋಧಿಸಿ ಶ್ಲೋಕ ಮಾಡಲಿ, ಅದನ್ನ ಬಿಟ್ಟು ಧರ್ಮ ವಿರೋಧಿ ಚಟುವಟಿಕೆ ನಡೆಸುತ್ತಿರುವುದು ಅವಮಾನಕರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರವರ ಧರ್ಮದಲ್ಲಿ ಆಚಾರ ವಿಚಾರಗಳಿಗೆ ಬಿಜೆಪಿ ಅವರು ವಿರೋಧಿಸುತ್ತಿರುವುದು ಮುಸ್ಲಿಂ ಧರ್ಮಕ್ಕೆ ಮಾಡಿರುವ ಅವಮಾನ ಎಂದರು. ದೇಶದ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೇವಲ ನಾಡಗೀತೆ, ರಾಷ್ಟ್ರಗೀತೆ ಪಠಿಸಲು ಕಾನೂನನ್ನ ಜಾರಿಗೆ ತಂದರೆ ಅದಕ್ಕೆ ಸಂಪೂರ್ಣ ಬೆಂಬಲವಿದೆ ಎಂದರು. ಬಿಜೆಪಿಯವರು ದೇಶದ ಪ್ರಗತಿಗೆ ಹೋಮ ಹವನ ಮಾಡಿದರೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸುತ್ತೇನೆ. ಯಾವುದೇ ಧರ್ಮಕ್ಕೆ ಧಕ್ಕೆ ಆಗುವ ರೀತಿ ಕೆಲಸ ಮಾಡಬಾರದು, ಇದೊಂದು ರಾಜಕೀಯ ಪಿತೂರಿ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಉಪಾಧ್ಯಕ್ಷ ಬಸೀರ್ ಅಹಮದ್ ಜಾಗಿದಾರ್, ಖಜಾಂಚಿ ರಫೀಕ್ ಶಿರಹಟ್ಟಿ, ಯಾಸೀರ್ ಹಾವೇರಿಪೇಟ್, ಎನ್ಎಂ ಮಕಾಂದಾರ್, ರಿಯಾಜ್ ಅಹಮದ್, ನನ್ನೆ ಸಾಬ್ನವರ್ ಸೇರಿದಂತೆ ಇನ್ನಿತರರು ಇದ್ದರು. ಫಸ್ಟ್ ಗಣೇಶ ಸ್ತೋತ್ರ ಫಸ್ಟ್ ಮಾಡಿದ್ದು ಯಾವುದೋ ಕಾರ್ಯಕ್ರಮದಲ್ಲಿ ಇಲ್ಲಾಂದ್ರೆ ಸರ್ಕಾರದಿಂದ ಒಂದು ಆದೇಶ ವಿಧಾನಸೌಧ ಒಳಗೆ ಫೈಟ್ ಮಾಡಿ ಯಾವುದೋ ಸರ್ಕಾರಿ ಕಾರ್ಯಕ್ರಮ ನಾಳೆ ಗೀತೆ, ರಾಷ್ಟ್ರಗೀತೆ ಗೀತೆ ಯಾವುದು ಮಾಡಬೇಡ್ರಿ ಅಂತ ಅದರ ಸಂಬಂಧ ಫೈಟ್ ಮಾಡಿ ನಮ್ಗೇನು ಅಭ್ಯಂತರ ಇಲ್ಲ. ಈಗ ಸ್ಲೋಕನು ಮಾಡ್ಯಾರ ಅಂದಮೇಲೆ ಈ ಮೆಜಾರಿಟಿ ಆ ಏರಿಯಾ ಒಳಗೆ ವಿಶಾಲನಗರ ಅಂದ್ರೆ ನಿಮ್ಗೆ ಗೊತ್ತಿದೆ 90% ಮುಸಲ್ಮಾನರು ಏರಿಯಾ. ಮತ್ತು ಅಂಥ ಏರಿಯಾ ಒಳಗೆ ಶ್ಲೋಕನೂ ಮಾಡ್ಯಾರ ಮತ್ತು ಪುರಾಣ ಪಠನೂ ಮಾಡ್ಯಾರ, ಮಾಡಿ ಕಾರ್ಯಕ್ರಮ ಮಾಡ್ಯಾರ. ಮತ್ತು ತಪ್ಪ ಸಂತೋಷ್ ಲಾಡ್ ಅಜಾದಾಗ ನಿಂತ ಒಂದು ಮೋದಿ ಯಾಕೆ ಅಜಾದಾಗ ಅದು ಕೇಳೋಂಗಿಲ್ಲ ಅವ್ರಿಗೆ. ಯಾರು ಮಾಡ್ಯಾರ, ಯಾರು ಎಲ್ಲ ಕಡೆ ಮಾಡ್ತಾರೆ. ಜನರಲ್ ಕೈಲಿ ಇರ್ತಿದ್ದಲ್ಲ ಅದು ಕೈಲಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಬುದ್ಧಿ ಬರಲಿ ಅಂತ ಯಾವಾಗ ಈಗ ನೋಡ್ತೀನಿ ನಿಮ್ಗೆ ತಿಳಿಸಬೇಕಲ್ಲ. ಈಗ ನಾವು ಪ್ರಾರ್ಥನೆ ಮಾಡಿ ಎಲ್ಲ ಮಸೀದಿಗೆ ಹೇಳಿ ಕಳ್ಸಾತೀವಿ, ಇಂಥವ್ರು ದೇವರು ಗೊಬ್ಬರ ಯಾರು ತುಂಬಕ್ಕೆ ಅವ್ರು ಕೆಟ್ಟ ಬಯಸೋದಿಲ್ಲ. ನಾವು ಅವ್ರು ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ. ಸರ್, ಈಗ ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಲಾಮಾಕ್ಷ ಹೋಮ ಮಾಡಿ ಜಿಲ್ಲಾಧಿಕಾರಿ ಅಲ್ಲ ಕಚೇರಿ ಮುಂದೆ ಮಾಡ್ಯಾರ. ಈಗ ನೀವು ಎಲ್ಲೇ ಪ್ರಾರ್ಥನೆ ಮಾಡ್ತೀರಿ? ಈಗ ನಾವು ಏನು ನಮ್ಗೆ ನಮ್ಮ ಕೆಪಾಸಿಟಿ ನಾವು ಜನರಲ್ ಆಗಿ ಪರ ಧರ್ಮಿಗೆ ಅಗೌರವ ಕೊಡೋರು ಯಾರ್ಯಾರು ಅದಲ್ಲ ಈ ದೇಶದೊಳಗೆ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಜನರಲ್. ಆಡೋರು ಅಸಾ ಮಾಡುವ ನಿಂತ್ರಂತ ಒಂದು ನ್ಯೂಸ್ ಮಾಡಿದ್ರು. ಮೋದಿ ನಿಂತಿದ್ದಲ್ಲ ಅಸಾ ಮಾಡೋರು ವಿಡಿಯೋ ತೋರಿಸ್ಲಿ, ಮೋದಿ ನಿಂತಿದ್ದು ತೋರಿಸ್ಲಿ ವಿಡಿಯೋ. ಅಸಾ ಆಗೈತೆ ಅಡ್ಮಿಷನ್ ನಿಂತಲ್ಲ, ಅವ್ರು ಕೇಳೋ ಪ್ರಶ್ನೆ ಇದ್ದಿರ್ತಾರೆ. ಸಂತೋಷ್ ಲಾಡ್ ಕೇಳ್ತಾರೆ, ನಿಮ್ಮ ಪಕ್ಷದವ ಮೋದಿ ಪ್ರೈಮ್ ಮಿನಿಸ್ಟರ್ ನಿಂತಿದ್ದಲ್ಲ ಕೇಳಿ ಮತ್ತು ಉತ್ತರ ಈಗ ಕೇಳಿ ಇಸ್ಮಾಯಿಲ್ ಮತ್ತು ಮೋದಿ ನಿಂತಿದ್ದಾರೆ ಅದಕ್ಕೆ ಉತ್ತರ ಇದೆ ಅಂತ ಕೇಳಿದ್ರು. ಹೋಗಿ ಸುಳ್ಳೆ ಏನಾರ ಏನು ಮಾಡೋದು ಒಂದು ಸಮಾಜಕ್ಕೆ ಏನಂತದ್ದು ಅದೇನು ಒಂದು ಸಮಾಜ ಓಟ್ ಬೀಳ್ತಾವ ಅಂತೇಳಿ ಒಂದು ಎಷ್ಟು ಸಲ ಆಯ್ತು ನಮ್ದು ಹೆಂಗೆ ಹಾಕ್ಬೇಕು ಇವ್ರು ಗೊತ್ತು. ಒಂದು ಸಲ ಆಯ್ತು, 2 ಸಲ ಆಯ್ತು, ಅದನ್ನ ಕ್ಯಾಸೆಟ್ ಹಾಕೊಂಡಿದ್ರು. ಡೆವಲಪ್ಮೆಂಟ್ ಐತಿ, ಬೇರೆ ರೀತಿ ಅದ ಹೊಳ್ಸೋದು ಕ್ಯಾಸೆಟ್ ಹಿಂಗೆ ಮಾಡೋದು ಮತ್ತು ಹಿಂಗೆ ಹೊಳ್ಸೋದು ಇದು ಹಾಕೋದು. ಅದು ಬೇರೆ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡ ಅಂತ ನಮ್ಮ ವಿನಂತಿ ಇದೆ. ಈಗ ನಾವು ಪ್ರಾರ್ಥನೆ ಮಾಡಬೇಕು. ಈಗಿಂತ ಅವ್ರಿಗೆ ಗೊಬ್ಬರ ತಲೆಯಾಗಿ ತುಂಬಿತ್ತಲ್ಲ, ಅವ್ರಿಗೆ ದೇವರ ಒಂದು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಇಡಬೇಕಂತ ಮಾಡ್ಯಾರ ನಮಗೆ ಎಲ್ಲ ಕಡೆ. ಮತ್ತು ನಮ್ಮ ಸಮಾಜದವರು ಪರ ಧರ್ಮಿಗೆ ಗೌರವ ಕೊಡೋಂಗಿಲ್ಲ ಅಂತ ಅವ್ರಿಗೂ ಬಂದದ್ದು, ಬರೀ ಅವ್ರಿಗೆ ಅಂತಿಲ್ಲ. ಈಗ ಮತ್ತು ಮುಸ್ಲಿಂ ಸಮಾಜದವರು ಆಗಿ ನಾವು ಬೇರೆ ಧರ್ಮಕ್ಕೆ ಗೌರವ ಕೊಡಬೇಕು. ಮತ್ತು ನಮ್ಮಲ್ಲಿನೂ ಅವ್ರು ಗೌರವ ಕೊಡೋದಿಲ್ಲ ಅಂದ್ರೆ ಅವ್ರಿಗೂ ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ದಿನನಿತ್ಯನೂ ಮುಸಲ್ಮಾನ್ ಸರ್ 5 ಹೊತ್ತು ನಮಾಜಲ್ಲಿ ಹೋಗೋದಲ್ಲಿ ಪರಧರ್ಮ ಮತ್ತು ನಮ್ಮ ಸವಧರ್ಮ ಸಭೆಗೆ ದಿನನಿತ್ಯ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲಕ್ಕಿಂತ ಮೊದಲು ನಮ್ದು ಕುರಾನದಲ್ಲಿ ಅದು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಮಂತ್ರ ಇದೆ, ಪಠಣ ಇದೆ, ಎಲ್ಲ ಕುರಾನ್ ಪಠಣ ಅದರಲ್ಲಿ ಪೂರ್ತಿ ನಾವು ನೋಡಿದ್ರಲ್ಲ.